ಯಾಕೆಲ್ಲರೂ ಹಿಂಗೆ ಕೂತಿದ್ದೀರಾ? ಬನ್ನಿ ಆಟ ಆಡೋಣ. ಕಣ್ಣ ಮುಚ್ಚಲೆ ಆಡೋಣ. ಬನ್ನಿ ಬನ್ನಿ ಆಟ ಆಡೋಣ. ಅಯ್ಯೋ ನನ್ನ ಮೇಲೆ ಬಂತು. ಆಡ್ಕೊಳ್ಳಿ ಹೋಗಿ. ಬಂದ್ರು ಬಂದ್ರು ಆಡ್ಕೊಂಡು ಬಂದ್ರು. ಈ ಬುಕ್ನಲ್ಲಿ ಏನಿದೆ? ಹೌದು, ಈ ಬುಕ್ನಲ್ಲಿ ಏನೋ ದೊಡ್ಡ ಚರಿತ್ರೆನೇ ಇದೆ ಅನಿಸುತ್ತೆ. ಈ ಚರಿತ್ರೆ ಯಾರಿಗೆ ಗೊತ್ತಿರೋದು? ಹೌದು, ಈ ಚರಿತ್ರೆ ಯಾರಿಗಾದ್ರೂ ಗೊತ್ತಿರಬಹುದು. ರಾಜ ಲಕ್ಕಂಗೌಡ ದೇಸಾಯಿ, ಇವ್ರು ನನಗೆ ಗೊತ್ತು. ಈ ಕತೆ ಬಗ್ಗೆ ಕೇಳೋಣ ಬನ್ನಿ. ರಾಜ ಲಕ್ಕಂಗೌಡ ದೇಸಾಯಿ ಬಂದ್ರು. ಏಯ್, ನನ್ನ ಕೊನೆಯಲ್ಲಿ ಏನು ಮಾಡ್ತಾ ಇದ್ದೀರೋ? ಆ ಬುಕ್ ಕೊಡೆಯಲ್ಲಿ. ತಾತ, ಈ ಬುಕ್ನಲ್ಲಿ ಯಾವುದೋ ಒಂದು ಚರಿತ್ರೆ ಇದೆ. ಇದ್ರ ಬಗ್ಗೆ ಹೇಳಿ. ಈ ಬುಕ್ ಎಲ್ಲಿ ಸಿಕ್ತರೋ ನಿಮಗೆ? ಅಲ್ಲಿ ಸಿಕ್ಕಿತು ತಾತ. ದಯವಿಟ್ಟು ಈ ಕತೆ ಬಗ್ಗೆ ಹೇಳಿ ತಾತ. ನಿಮಗೆ ಕೇಳೋ ಧೈರ್ಯ ಇದ್ರೆ ಹೇಳ್ತೀನಿ, ಬನ್ನಿ. ನಿಮ್ಮ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಅಂಥದ್ದೇನಿದೆ ತಾತ? ತುಂಬಾನೇ ಇದೆ ಮಕ್ಕಳ, ಹೇಳ್ತೀನಿ ಕೇಳಿ. ಇದು 1974ರಲ್ಲಿ ನಡೆದಿರೋ ಕತೆ. ಇದು ಇಬ್ಬರ ಕತೆ. ಇದು ಇಬ್ಬರ ಕತೆನಾ? ಹೌದು. ಇವರಿಬ್ರು ಏನ್ ಮಾಡಿದ್ರು ತಾತ? ಇವರಿಬ್ರು ಒಂದು ಜಾಗಕ್ಕೋಸ್ಕರ ಹೋರಾಡಿದ್ರು. ಇವರಿಬ್ರು ಒಂದು ಜಾಗಕ್ಕೋಸ್ಕರ ಹೋರಾಡಿದ್ರ? ಹೌದು, ಆ ಜಾಗ ಉಳಿಸ್ಕೊಳ್ಳೋಕೆ ತುಂಬಾ ಹೋರಾಡಿದ್ರು. ವಾವ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತಾತ. ಮುಂದೆ ಹೇಳು ತಾತ. ಆದ್ರೆ ಆ ಜಾಗದ ಮೇಲೆ ಒಬ್ಬನ ಗನ್ ಬಿತ್ತು. ಅವನ್ ಯಾರು ತಾತ? ಯಾರ ಮೇಲೂ ಕರುಣೆ ಇಲ್ಲದೆ ಅವನಿಗೇನು ಬೇಕೋ ಅದನ್ನ ಪಡ್ಕೊಂಡು ಯಾರನ್ನ ಬೇಕಾದ್ರೂ ಸಾಯಿಸಿ ಈಗ ಆ ಜಾಗ ಪಡ್ಕೋಕ್ ಬಂದಿರುವ ಒಬ್ಬ ರಾಕ್ಷಸ ಅವನೇ ವಜ್ರಪ್ಪ. ಅವನಿಗೊಬ್ಬ ತಮ್ಮ ಇದ್ದಾನೆ, ಅವನೇ ಮಾರ್ಕೆ. ಅವರಿಬ್ಬರದು ಒಂದು ರಾಕ್ಷಸ ಪಡೆನೇ ಇದೆ. ಆದರೆ ಒಬ್ಬ ಬಂದ. ತಾತ, ಇಬ್ರಲ್ವಾ? ಒಬ್ರೇನಾ? ಮಗು, ಸ್ವಲ್ಪ ಇರ್ತೀಯಾ? ಸುಮ್ನಿರೋ, ತಾತ ಹೇಳ್ತಾನೆ ಕೇಳು. ನೀ ಹೇಳು ತಾತ. ಆ ಜಾಗದಲ್ಲೇ ಅವನು ಹುಟ್ಟಿದ್ದು. ಅವನೇ ದಕ್ಷ. ಆ ಜಾಗದಲ್ಲಿ ಅಂಥದ್ದೇನಿದೆ ತಾತ? ಓಲ್ಡ್ ಈಸ್ ಗೋಲ್ಡ್ ಬಟ್ ನ್ಯೂ ಈಸ್ ಡೈಮಂಡ್.
ತೀರವನ್ನು ಅಪ್ಪಳಿಸೋಕೆ ಕಾಯ್ತಾ ಇರೋ ಹಾಗೆ ವಜ್ರಪ್ಪನ್ ದಕ್ಷನಿಗೋಸ್ಕರ ಕಾಯ್ತಾ ಇದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅವನ ಹಿಂದೆ ಒಂದು ದೊಡ್ಡ ಸುನಾಮಿನೇ ಇದೆ ಅಂತ. ಇದಿನ್ನೂ ಪ್ರಾರಂಭ, ಕತೆ ಇವಾಗ ಶುರುವಾಗ್ತಿದೆ.